ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ರಾಹುಲ್ ಗಾಂಧಿ ಒಬ್ಬ ಫಟಿಂಗ, ಅಂಡೆ ಪಿರ್ಕಿ, ಓಡುಗಳ್ಳ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ನಾಯಕನನ್ನ ಜಗತ್ತಿನ ಅತ್ಯಂತ ಕೆಟ್ಟ ಕೊಳಕು ಭಾಷೆಯಲ್ಲಿ ಬೀದಿ ಬೀದಿಯಲ್ಲಿ ನಿಂದಿಸಿದ ಒಬ್ಬ ಬಲಪಂಥೀಯ ಪತ್ರಕರ್ತನಿಗೆ ಅದೇ ಕಾಂಗ್ರೆಸ್ ಸರ್ಕಾರ ರಾತ್ರೋರಾತ್ರಿ ಕೆಂಪು ದೀಪದ ಕಾರು, ಸಚಿವ ಸ್ಥಾನಮಾನದ ಉನ್ನತ ಹುದ್ದೆ ಕೊಟ್ಟು ಪಾವನ ಮಾಡಿಕೊಳ್ಳೋದಕ್ಕೆ ಹೊರಟಿತ್ತು. ಆದ್ರೆ 24 ಗಂಟೆಯಲ್ಲೇ ಕ್ರಾಂತಿ ನಡೆದು ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರ ಕೆಂಡದಂತಹ ಆಕ್ರೋಶಕ್ಕೆ ಮಂಡಿಯೂರಿದ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೇಮಕವಾದಂತಹ ಮರುದಿನವೇ ಆ ಭಟ್ಟನಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಅಸಲಿಗೆ ಸಿದ್ಧಾಂತ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಕೇವಲ ಭಾಷಣಕ್ಕಷ್ಟೇ ಸೀಮಿತನ? ಹಾಗಾದ್ರೆ ಈ ಹೈಡ್ರಾಮದ ಹಿಂದಿರುವಂತಹ ಅಸಲಿ ಸತ್ಯವೇನು? ಕಣ್ಣಿಗೆ ಬೆರಳಿಟ್ಟು ತೋರಿಸ್ತೀವಿ ನೋಡಿ. ಹೌದು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊನ್ನೆ ನೇಮಕ, ಇವತ್ತು ಅಮಾನತು ಅನ್ನುವಂತಹ ಒಂದು ಹೈಡ್ರಾಮಾ ನಡೆದಿದೆ. ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿ 3ರ ಹುದ್ದೆಗೆ ನೇಮಕವಾಗಿದ್ದಂತಹ ಪತ್ರಕರ್ತ ರಾಘವೇಂದ್ರ ಭಟ್ ಅವರ ನೇಮಕಾತಿ ಆದೇಶವನ್ನ ರಾಜ್ಯ ಸರ್ಕಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಅಧಿಕೃತವಾದಂತಹ ಆದೇಶವನ್ನ ಹೊರಡಿಸಿದೆ. ಅಧಿಕಾರ ವಹಿಸಿಕೊಂಡ 24 ಗಂಟೆಯೊಳಗೆ ಈ ರೀತಿಯ ಆದೇಶ ವಾಪಸ್ ಪಡೆದಿರೋದು ಇಡೀ ಸರ್ಕಾರದ ಮಾನ ಹರಾಜು ಹಾಕಿದೆ. ಅಸಲಿಗೆ ಆಗಿದ್ದೇನು ಅಂತ ಹೇಳಿದ್ರೆ, ಕಳೆದ ಜುಲೈ 8ರಂದು ರಾಜ್ಯ ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸಿತು. ಸಿಎಂ ಮಾಧ್ಯಮ ವಿಭಾಗವನ್ನ ಬಲಪಡಿಸುವುದಕ್ಕೆ 3ರನ್ನ ಇಲ್ಲಿ ನೇಮಿಸಲಾಗಿತ್ತು. ಮಾಧ್ಯಮ ಕಾರ್ಯದರ್ಶಿ 1ರ ಹುದ್ದೆಗೆ ಟಿ ತ್ಯಾಗರಾಜ್, ಮಾಧ್ಯಮ ಕಾರ್ಯದರ್ಶಿ 2ರ ಹುದ್ದೆಗೆ ಆರ್ ಜಯಪ್ರಕಾಶ್ ಮತ್ತು ಮಾಧ್ಯಮ ಕಾರ್ಯದರ್ಶಿ 3ರ ಹುದ್ದೆಗೆ ರಾಘವೇಂದ್ರ ಭಟ್ ಅವರ ಹೆಸರನ್ನ ಇಲ್ಲಿ ಅಂತಿಮಗೊಳಿಸಲಾಗಿತ್ತು. ಸಚಿವ ಸ್ಥಾನಮಾನ ಇರುವಂತಹ ಇಂತಹ ಉನ್ನತ ಹುದ್ದೆಯ ಆದೇಶ ಕೈ ಸೇರ್ತಾ ಇದ್ದಂತೆ ರಾಘವೇಂದ್ರ ಭಟ್ ಸಂಭ್ರಮದಲ್ಲಿದ್ರು. ಆದ್ರೆ ಅವರ ಆ ಸಂಭ್ರಮ ಬಹಳ ದಿನ ಉಳಿಯಲಿಲ್ಲ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಈಗ ಒಂದು ಹೊಸ ಆದೇಶವನ್ನ ಹೊರಡಿಸಿ ಅವರ ನೇಮಕಾತಿಯನ್ನ ಅಮಾನತಿನಲ್ಲಿ ಇರಿಸಿದೆ. ಹಾಗಾದ್ರೆ ಈ ರಾಘವೇಂದ್ರ ಭಟ್ ಯಾರು? ಇವರನ್ನ ಸರ್ಕಾರ ದಿಢೀರ್ ಅಂತ ಹೇಳಿ ಅಮಾನತು ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜ. ಅಂದ್ರೆ ರಾಘವೇಂದ್ರ ಭಟ್ ಮೂಲತಃ ಕರಾವಳಿ ಭಾಗದ ಒಬ್ಬ ಪ್ರಭಾವಿ ಪತ್ರಕರ್ತ. ಬಲಪಂಥೀಯ ಹಾಗೂ ಸಂಘ ಪರಿವಾರದ ಸಿದ್ಧಾಂತವನ್ನ ತಲೆಯಲ್ಲಿ ಹೊತ್ತುಕೊಂಡೇ ಪತ್ರಿಕೋದ್ಯಮವನ್ನ ನಡೆಸಿದವರು. ಇವರ ಲೇಖನಿ ಸದಾ ಕಾಂಗ್ರೆಸ್ ವಿರುದ್ಧವೇ ಇರ್ತಾ ಇತ್ತು. ಆದ್ರೆ ವಿಪರ್ಯಾಸ ನೋಡಿ, ಇಷ್ಟೆಲ್ಲ ಬಲಪಂಥೀಯ ಹಿನ್ನೆಲೆ ಹೊಂದಿದ್ರೂ ಕೂಡ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಶಿಫಾರಸ್ಸಿನ ಮೇರೆಗೆ ಇವರಿಗೆ ಈ ಉನ್ನತ ಹುದ್ದೆಯನ್ನ ಕೊಡಲಾಗಿತ್ತು ಅನ್ನೋದು ಈಗ ರಹಸ್ಯವಾಗಿ ಉಳಿದಿಲ್ಲ. ಈ ನೇಮಕಾತಿ ಆದೇಶ ಹೊರಬೀಳ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಒಂದು ಆಕ್ರೋಶದ ಬಿರುಗಾಳಿ ಎದ್ದಿತ್ತು. ಅದಕ್ಕೆ ಕಾರಣವಾಗಿದ್ದು ರಾಘವೇಂದ್ರ ಭಟ್ ಈ ಹಿಂದೆ ಮಾಡಿದ್ದಂತಹ ಒಂದು ಹಳೆಯ ಫೇಸ್ಬುಕ್ ಪೋಸ್ಟ್. 2021ರ ಮೇ 3ರಂದು ಇವರು ಬರೆದಿದ್ದಂತಹ ಒಂದು ಪೋಸ್ಟ್ ನಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರನ್ನ ಏಕವಚನದಲ್ಲೇ ನಿಂದಿಸಿದ್ರು. ರಾಹುಲ್ ಗಾಂಧಿ ಅವರನ್ನ ಫಟಿಂಗ, ಅಂಡೆ ಪಿರ್ಕಿ, ಓಡುಗಳ್ಳ ಇಂತೆಲ್ಲ ಅತ್ಯಂತ ಕೀಳು ಭಾಷೆಯಲ್ಲಿ ಮೂದಲಿಸಿದ್ರು. ಬಜರಂಗ ದಳದ ಕಾರ್ಯಕರ್ತರು ಬಳಸುವ ಪದಗಳನ್ನ ಬಳಸಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕತ್ವವನ್ನ ನಿಂದಿಸಿದ್ದ ಇದೇ ವ್ಯಕ್ತಿಗೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಂಪು ದೀಪದ ಕಾರು ಕೊಡುವಂತಹ ಹುದ್ದೆಯನ್ನ ಕೊಡ್ಲಾಗಿತ್ತು. ಈ ಭಟ್ಟರ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಅನ್ನ ನೀವು ತೆಗೆದು ನೋಡಿದ್ರೆ ಕಾಂಗ್ರೆಸ್ ನಾಯಕರು ತಲೆ ತಗ್ಗಿಸುವಂತಹ ವಿಷಯಗಳು ರಾಶಿ ರಾಶಿಯಾಗಿ ಸಿಗ್ತದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರನ್ನ ನಿಂದಿಸುವ ಈ ವ್ಯಕ್ತಿ, ಮತ್ತೊಂದ್ ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಬೆಂಗಾಲ್ ಟೈಗರ್ ಅಂತ ಹೇಳಿ ಹಾಡಿ ಹೊಗಳ್ತಾರೆ. ಅಷ್ಟೇ ಅಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವೂ ಪರೋಕ್ಷವಾಗಿ ಅಸಹನೆ ವ್ಯಕ್ತಪಡಿಸಿದ್ರು. ಸಾವರ್ಕರ್ ಜನ್ಮದಿನ ಮತ್ತು ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡುವಂತಹ ದಿನವನ್ನ ಹೋಲಿಕೆ ಮಾಡಿ ತಮಗಿರುವಂತಹ ಕೇಸರಿ ಸಿದ್ಧಾಂತ ಮತ್ತು ಸಂಘಿ ಮನಸ್ಥಿತಿಯನ್ನ ಬಹಿರಂಗವಾಗಿ ಪ್ರದರ್ಶಿಸಿದ್ರು. ಹೇಳಿ ಕೇಳಿ, ಇದು ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇಂತಹ ಸರ್ಕಾರದಲ್ಲಿ ತಮ್ಮದೇ ನಾಯಕನನ್ನ ಬೀದಿಯಲ್ಲಿ ನಿಂತು ಬೈದವನಿಗೆ ಸಚಿವ ಸ್ಥಾನಮಾನದ ಹುದ್ದೆ ಕೊಟ್ರೆ ಸುಮ್ಮನಿರೋದಕ್ಕೆ ಸಾಧ್ಯನಾ? ನೇಮಕಾತಿ ಆದೇಶ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು, ಸಾಮಾಜಿಕ ಜಾಲತಾಣಗಳ ಸೈನಿಕರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ನಾಚಿಕೆ ಆಗ್ಬೇಕು ನಮ್ಮ ನಾಯಕರಿಗೆ. ರಾಹುಲ್ ಗಾಂಧಿ ಅವರನ್ನ ನಿಂದಿಸಿದವನಿಗೆ ಅಧಿಕಾರ ಕೊಡ್ತೀರಲ್ವಾ, ನಿಮ್ಗೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಅಂತ ಹೇಳಿ ಸ್ವತಃ ಕಾಂಗ್ರೆಸ್ಸಿಗರೇ ಪಕ್ಷದ ಕಚೇರಿಯ ಮುಂದೆ ಹಾಗೂ ಜಾಲತಾಣಗಳಲ್ಲಿ ಪ್ರಶ್ನಿಸೋದಕ್ಕೆ ಪ್ರಾರಂಭಿಸ್ತಾರೆ.
ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ಎಲ್ಲವೂ ಇದೆ, ಅಂದ್ರೆ ಹಣಬಲ ಇದೆ, ತೋಳ್ಬಲ ಇದೆ, ಆಲ್ಮೋಸ್ಟ್ ಎಲ್ಲಾ ನಾಯಕರ ಹತ್ರ ಕೂಡ ಅಧಿಕಾರ ಇದೆ. ಆದ್ರೆ ಇವರಿಗೆ ಇಲ್ಲದೆ ಇರೋದು ಒಂದೇ ಒಂದು ವಸ್ತು, ಅಂದ್ರೆ ಅದು ಸಿದ್ಧಾಂತ ಮತ್ತು ಮಾನ ಮರ್ಯಾದೆ. ತಮ್ಮನ್ನ ಯಾರೋ ಚೀತು ಅಂತ ಮುಖಕ್ಕೆ ಉಗಿತಾ ಇದ್ರು, ಅಂಥವ್ರನ್ನೇ ಕರ್ಕೊಂಡ್ಬಂದು ಕಾಲಿಗೆ ಬಿದ್ದು ಅವರಿಗೆ ಅಧಿಕಾರ ಕೊಟ್ಟು ಪಕ್ಷದಲ್ಲಿ ಕೂರಿಸಿಕೊಳ್ಳುವಂತಹ ಕೆಟ್ಟ ದೈನ್ಯಾವಸ್ಥೆ ಕರ್ನಾಟಕ ಕಾಂಗ್ರೆಸ್ ನಾಯಕರದ್ದಾಗಿದೆ. ನಮ್ಮದೇ ನಾಯಕನನ್ನ ಬೈದ್ರೆ ನಮಗೇನು, ನಮಗೆ ಬೇಕಾಗಿರೋದು ಅವರ ಸೇವೆ ಅನ್ನುವಂತೆ ಕಾಂಗ್ರೆಸ್ ಈಗ ವರ್ತಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಲಪಂಥೀಯ ಪತ್ರಕರ್ತರು ಗರ್ಭಗುಡಿ ಸೇರಿ ಮಿರುಗ್ತಾ ಇರೋದು ಇದು ಮೊದಲೇನಲ್ಲ. ಗಮನಿಸಿ ವೀಕ್ಷಕರೇ, ಇದು ಫಸ್ಟ್ ಟೈಮ್ ಅಂತೂ ಅಲ್ವೇ ಅಲ್ಲ. ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಸರ್ಕಾರದಲ್ಲೂ ಕೂಡ ಇಂತಹದ್ದೇ ನಾಟಕಗಳು ನಡೆದಿತ್ತು. ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದ ಮೊದಲ ಅವಧಿ ಏನಿತ್ತು, ಆ ಸಂದರ್ಭದಲ್ಲೂ ಇಂತಹ ಒಂದು ನಾಟಕ ನಡೆದಿತ್ತು. ಹಿಂದುತ್ವದ ರಾಜಕಾರಣವನ್ನ ತನ್ನ ಲೇಖನಿಯ ಮೂಲಕ ಪೋಷಿಸಿದ್ದ ಪತ್ರಕರ್ತ ವಿಶ್ವೇಶ್ವರ ಭಟ್ರು ಸಿದ್ದರಾಮಯ್ಯ ಅವರ ಬಗಲಲ್ಲೇ ಇರ್ತಾ ಇದ್ರು. ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸದಲ್ಲಿ ಕಾಣಿಸಿಕೊಳ್ತಾ ಇದ್ದ ಭಟ್ಟರು ಅವರ ಜೊತೆ ಸರ್ಕಾರಿ ಹೆಲಿಕಾಪ್ಟರ್ ನಲ್ಲೂ ಕೂಡ ಸುತ್ತಾಡ್ತಾ ಇದ್ರು. ಅವರ ಪತ್ರಿಕೆಗೆ ಕಾಂಗ್ರೆಸ್ ಸರ್ಕಾರ ಕೋಟ್ಯಾಂತರ ರೂಪಾಯಿ ಜಾಹೀರಾತನ್ನ ನೀಡಿ ಸಾಕ್ತಾ ಇತ್ತು. ಒಂದೆಡೆ ವೇದಿಕೆ ಹತ್ತಿದ್ರೆ RSS ಮತ್ತು ಬಿಜೆಪಿ ವಿರುದ್ಧ ಗರ್ಜಿಸುವ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅದೇ RSS ಹಿನ್ನೆಲೆಯ ಜನರನ್ನ ತಮ್ಮ ಪಕ್ಕದಲ್ಲಿ ಕೂರಿಸಿಕೊಳ್ತಾರೆ. ಇದನ್ನೇ ಅಲ್ವಾ ಡೋಂಗಿತನ ಅನ್ನೋದು. ಕರ್ನಾಟಕದಲ್ಲಿ ಸಿದ್ಧಾಂತಕ್ಕಾಗಿ ಹೋರಾಡಿದ, ಕೋಮುವಾದದ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಿದ ಎಷ್ಟೋ ಜಾತ್ಯತೀತ ಮತ್ತು ಪ್ರಾಮಾಣಿಕ ಪತ್ರಕರ್ತರಿದ್ದಾರೆ. ಆದ್ರೆ ಹುದ್ದೆ ಹಂಚುವಾಗ ಇವರೆಲ್ಲರಿಗೂ ಕಣ್ಣು ಕಾಣಿಸೋದಿಲ್ಲ ನೋಡಿ. ಬದಲಿಗೆ ರಾಹುಲ್ ಗಾಂಧಿ ಅವರನ್ನ ನಿಂದಿಸಿದವರೇ ಇವರಿಗೆ ಪರಮಾಪ್ತರಾಗ್ತಾರೆ. ಈ ತೀವ್ರ ವಿರೋಧದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯಗೆ ಮುಖಭಂಗ ಗ್ಯಾರಂಟಿ ಅನ್ನೋದು ಮನವರಿಕೆಯಾಗಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಯುದ್ಧದಲ್ಲಿ ಗೆಲ್ಲೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ ಅಂತ ಇವರಿಗೆ ಮನವರಿಕೆ ಆಯಿತು. ಫೈನಲಿ ರಾಘವೇಂದ್ರ ಭಟ್ ಅವರ ನೇಮಕಾತಿಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಈಗ ಅಮಾನತುಗೊಳಿಸಿ ತೇಪೆ ಹಚ್ಚುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಮೂಲಕ ತಮ್ಮ ಆಡಳಿತಾತ್ಮಕ ಅಪಕ್ವತೆಯನ್ನ ಮತ್ತು ಲೇಜಿನೆಸ್ ಅನ್ನ ಸರ್ಕಾರ ತಾನೇ ಜಗಜ್ಜಾಹೀರು ಮಾಡಿಕೊಂಡಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ರಾಘವೇಂದ್ರ ಭಟ್ ಅವರ ನೈತಿಕತೆಯೂ ಕೂಡ ನಮಗಿಲ್ಲಿ ಪ್ರಶ್ನೆ ಆಗ್ತದೆ. ಯಾಕಂತ ಹೇಳಿದ್ರೆ ಯಾರ ಸಿದ್ಧಾಂತವನ್ನ ಬೈತಾ ಇದ್ರು, ಯಾವ ನಾಯಕನನ್ನ ಅಯೋಗ್ಯ, ಅಂಡೆ ಪಿರ್ಕಿ ಅಂತ ಕರೀತಾ ಇದ್ರು, ಅದೇ ಕಾಂಗ್ರೆಸ್ಸಿಗರು ಅಧಿಕಾರ ಕೊಟ್ಟ ತಕ್ಷಣ ನಾಲಗೆ ಇಳಿಸ್ಬಿಟ್ಟು ಹೋಗಿ ಆ ಹುದ್ದೆ ಒಪ್ಪಿಕೊಳ್ಳೋದಕ್ಕೆ ಇವರಿಗೆ ಕಿಂಚತ್ತು ನಾಚಿಕೆ ಆಗ್ಲಿಲ್ವಾ ಅಂತ. ಇಬ್ರಿಗೂ ಮಾನ ಮರ್ಯಾದೆ ಇಲ್ಲದ ಕಾರಣವೇ ಈ ಮೈನಸ್ ಪ್ಲಸ್ ಒಟ್ಟಾಗಿ ಕೂತು ಇಲ್ಲಿ ಸಂಚು ರೂಪಿಸಿದ್ವು ಅಂತಾನೆ ಹೇಳ್ಬೋದು. ಕೊನೆಗೂ ಜನಸಾಮಾನ್ಯರು ಮತ್ತು ಕಾರ್ಯಕರ್ತರ ಆಕ್ರೋಶಕ್ಕೆ ಮಣಿದು ಸರ್ಕಾರ ಈಗ ಮಂಡಿಯೂರಿದೆ. ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಮೊನ್ನೆ ನೇಮಕ ಇವತ್ತು ಅಮಾನತು ಅನ್ನುವಂತಹ ಈ ಬೆಳವಣಿಗೆ ಕರ್ನಾಟಕ ರಾಜಕಾರಣದ ದ್ವಂದ್ವ ನೀತಿಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ತತ್ವ ಸಿದ್ಧಾಂತ ಅನ್ನೋದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವೇ ಹೊರತು ಅಧಿಕಾರಕ್ಕೆ ಬಂದಾಗ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಇಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಹುದ್ದೆಗೆ ಯಾರು ನೇಮಕ ಆಗ್ತಾರೆ, ಈ ವಿವಾದ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಯಾವ ರೀತಿಯ ಹೊಸ ರಾಜಕೀಯ ತಿರುವನ್ನ ಪಡೆಯುತ್ತೆ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.